ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸಮೀರ್ ನೋಡಿ ಏನೋ ಪ್ರಯೋಗ ಮಾಡ್ತಿದ್ದಾನೆ ಇವತ್ತು ಮನೆಯಲ್ಲಿ. ಸಂಜೆ ಕುಂದರ್ಲಾರ್ದೆ ಏನೋ ಒಂದು ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಇವತ್ತು ಸೋಫಾ ಸೆಟ್ ಇತ್ತು, ಅದು ಧೂಳಾಗಿದೆ, ಕಲರ್ ತರ್ರಿ ಅಂತ ಅವ್ರ ಅಪ್ಪಾಜಿ ಹೇಳಿದ್ದ. ಅದಕ್ಕೆ ತಂದು ಕೊಟ್ಟಿದ್ದಕ್ಕೆ ನೋಡಿ ಇಷ್ಟೆಲ್ಲ ಕೆಲಸ ನಡೆಸ್ತಾ ಇದ್ದಾನೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಮ್ಮ ಸಮೀರು ಇದಕ್ಕೆ ಸ್ವಲ್ಪ ಪಾಲಿಶ್ ಹಚ್ಚಾಕುಂತಾನೆ. ನಮ್ಮ ಮನೆಯವರು ಒಂದು ಸ್ವಲ್ಪ ಪಾಲಿಶ್ ಬಣ್ಣ ತಂದು ಕೊಟ್ಟಿದ್ರಂತೆ. ಅದಕ್ಕೆ ಇದನ್ನು ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡ ನೋಡ್ರಿ ಸೋಫಾ ಸೆಟ್ಟು. ಈಗ ಇದಕ್ಕೆ ಪಾಲಿಶ್ ಮಾಡ್ತಾ ಇದ್ದಾನೆ. ಏನಂದರೆ ಫ್ರೆಂಡ್ಸ್, ಇದು ನಮ್ಮ ಮನೆಗೆ ಸೋಫಾ ಸೆಟ್ಟು ಬರೋ ಕಾರಣ ಅಂದರೆ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದಲ್ಲಿ ಅವರು ಕಟ್ಟಿಗೆ ಕೆಲಸ ಮಾಡ್ತಾರಂತೆ, ಅಂದರೆ ಫರ್ನಿಚರ್ ಕೆಲಸ. ಅದೇ ದುಡ್ಡು ಹಿಡ್ಕೊಂಡು ಸ್ವಲ್ಪ ಬೇಗ ಕೊಡಲಿಲ್ಲ ಅಂತ ಅದರಲ್ಲೇ ನಮ್ಮ ಮನೆಯವ್ರಿಗೆ ದುಡ್ಡು ಈ ಥರ ಬರಲ್ಲ ಅಂತ ಈ ಥರ ಒಂದು ಸೋಫಾ ಸೆಟ್ ಮಾಡಿಸ್ಕೊಂಡ್ರು. ಅದೇ ದುಡ್ಡಲ್ಲಿ ತೀರ್ಸೋಕ್ಕಾಗಿ. ಹಾಗಾಗಿ ಒಂದು ಸೋಫಾ ಸೆಟ್ ಆಯ್ತು ನೋಡಿ ಫ್ರೆಂಡ್ಸ್ ನಮಗೆ. ಇದ್ರ ಜೊತೆ ಕುರ್ಚಿ ಅಂತೂ ಇಲ್ಲ, ಅದನ್ನು ಮಾಡ್ಸೋಕ್ಕೆ ಇವಾಗ ಆಗಲ್ಲ ಬಿಡ್ರಿ. ಇವಾಗಂತೂ ತುಂಬ ರೇಟ್. ಆವಾಗ ಸ್ವಲ್ಪ ಚೀಪ್ ಇತ್ತು ಅಂತ, ಕಡಿಮೆ ಇತ್ತು ಅಂತ, ಏನೋ ಇದೊಂದು ಆಯಿತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಅಂತ. ಅದು ಧೂಳ ಬಿದ್ದು 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 ತುಂಬ ಇದಾಗಿತ್ತು ಫ್ರೆಂಡ್ಸ್. ಅದಕ್ಕಾಗಿ ಅವನು ಹೇಳ್ತಾನೆ ಇದ್ದ, ಪಾಲಿಶ್ ಬಣ್ಣ ತಂದು ಕೊಡ್ರಿ, ನಾನು ಹೊಡಿತೇನೆ ಅಂತ. ಅದಕ್ಕೆ ನಮ್ಮ ಮನೆಯವ್ರು ತಂದು ಕೊಟ್ರೇನೋ ಇವಾಗ. ತುಂಬ ಧೂಳಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಅದು ನೀರಲ್ಲಿ ಒಂದು ಸತಿ ಕ್ಲೀನಾಗಿ ಒರೆಸ್ಕೊಂಡ. ಆಮೇಲೆ ನೋಡಿ ಈಗ ಅದಕ್ಕೆ ಕ್ಲೀನಾಗಿ ಹಚ್ತಾ ಇದ್ದಾನೆ ನೋಡ್ರಿ. ಚೆನ್ನಾಗಿ ಕಾಣುತ್ತೆ, ಹೊಸದಂತೆ ಕಾಣುತ್ತಂತೆ. ಅದಕ್ಕೆ ಮಾಡ್ತಾ ಇದ್ದಾನೆ ಬಣ್ಣ. ಇದನ್ನೆಲ್ಲ ಮಾಡ್ತಾನೆ ರೀ ಇವನು. ಇದೆಲ್ಲ ಮಾಡ್ರಿ ಅಂದರೆ ಮಾಡ್ತಾನೆ ಅಲ್ಲ ಸಮೀರ್. ಹೋಮ್ವರ್ಕ್ ಮಾಡು ಅಂದರೆ ಮಾಡಲ್ಲ ಅಷ್ಟೇ. ಅದೆಂತ ಅಂಟು ಆಗ್ತೈತಲ್ಲ ಪಕಡನ ನಾವು ಎಷ್ಟು ಶೈನಿಂಗ್ ಆಗಿ ಕಾಣ್ತದಲ್ಲ ನೋಡಿಲಿ, ಎಷ್ಟು ಚೆನ್ನಾಗಿ ಪಳ 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 ಹೊಳಿತದ ಸಮೀರ್. ಅದ ಸಮೀರ್ ತತ್ತೂರ್, ಸಮೀರ್ ಅಂತ. ಸಮೀರ್ ನಿನ್ನ ತತ್ತೂರ್ ಅಂದ್ಬಿಟ್ಲೆ ಏನಂತಾರೆ ಗೊತ್ತಾ? ಹೆಸರೇ ಅನ್ನಾಗ ಬರಲ್ಲ. ಎಂತದ್ರಿ ತುತ್ತೂರ್ ಅಂತಾರ. ಅದಕ್ಕೆ ಸ್ಪೆಲ್ಲಿಂಗ್ ಹೇಳಕ್ಕೆ ಕುಂತ್ಬಿಟ್ಟಿದ್ದೇನೆ, TATTUR ಅಂತ. ಮಿಸ್ಟೇಕ್ ಆಗ ಕುಂತ್ಬಿಟ್ಟೈತೆ ಭಾಳ ಜನಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಜನಕ್ಕೆ ತತ್ತೂರು ಅನ್ನೋದು ಮಿಸ್ಟೇಕ್ ಆಗ ಕುಂತ್ಬಿಟ್ಟೆ. ಎಂತ ತತ್ತೂರು ಅಂದ್ಬಿಟ್ಲೆ ವಿಚಿತ್ರವಾಗಿ ನೋಡ್ತಾರೆ. ಅದಕ್ಕೆ ಅಂದೆ TATTUR ಅಂತ ಆಯ್ತು ನೋಡ್ರಿ ಅಂತ ಅಂದೆ. ಆವಾಗ ಗೊತ್ತಾಯ್ತು ಅವರಿಗೆ. ಪಾಪ ಅವರಿಗೂ ಈಗ ಯಾವುದಾದ್ರೂ, ನಮಗೂ ಹೆಸರು ಬೇರೆ ಹೆಸರು ಯಾವ್ದಾರು ವಿಚಿತ್ರ ಅಂತ ಕೇಳಿದ್ರೆ ನಮಗೂ ಇದಾಗ್ತದಲ್ಲ, ಸ್ವಲ್ಪ ಇದೇ ಆಗ್ತದೆ. ಅದು ಯಾವುದಾದ್ರೂ ನಾವು ವಿಚಿತ್ರವಾದ ಹೆಸರು ಕೇಳಿದ್ರೆ ನಮಗೂ ಹಾಗೆ ಆಗ್ತದಲ್ಲ, ಮತ್ತು ಹೊಸ್ದಾಗ ಹಾಗೆ ಅಲ್ಲ ಬರ್ತೈತಿ. ಇಟ್ಟಿರ್ತಾರಂತ ಹೆಸರು, ಅದು ಏನಾದರೂ ಇರುತ್ತೆ ಅಂತ ಊರಿನ ಸ್ಪೆಷಲ್ಲು. ಹಾಗಾಗಿ ಹೆಸರು ಬರ್ತಾವ ಆ ಥರ ಊರಿನ ಯಾವುದ್ಯಾವುದೋ ಥರ ಹೆಸರು. ಏನೋ ಕೇಳಬೇಕಲ್ಲ ಯಾರು ಇಡ್ತಾರಂತ. ಅದು ಹಿರಿಯರು ಇದ್ದಾಗ ಅದು ಆ ಥರ ಹೆಸರು ಇಟ್ಟಿರ್ತಾರೆ. ಏನೋ ಒಂದು ಸ್ಪೆಷಲ್ ಇರುತ್ತೆ ಊರಿಂದು, ಅದಕ್ಕೆ ಹೆಸರು ಆ ಥರ ಇಟ್ಟಿರ್ತಾರೆ ನೋಡಿ ಸುಮ್ಮನೆ. ಅದೆಂಥದ್ದು ಆಯಿಲ್ ಅಂದ್ರೆ ಏನದು? ಅದ್ರಾಗ ಏನಿರ್ತೈತಿ? ಇದ್ರ ಕಟ್ಗಿದ ಅದೇನು ತಗೊಬಂದಿದ್ದ ಏನಾರ? ಕಟ್ಗಿ ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಸಿಗ್ತೈತಿ ನೋಡ್ರಿ. ಈ ಥರ ಮಾಡ್ತಿದ್ದಾನೆ ಸಮೀರ್ ಕೆಲಸನ. ನೋಡ್ರಿ ಹೆಂಗೆ ಮಾಡ್ತಾನಂತ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಡಿಸೈನ್ ಹೇಗಿದೆ ಅಂತ ಕೂಡ ತಿಳಿಸಿ ಫ್ರೆಂಡ್ಸ್. ಈ ಥರ ಇದೆ ನೋಡಿ ನಮ್ಮ ಸೋಫಾ ಸೆಟ್ಟಿನ ಡಿಸೈನು. ಚೆನ್ನಾಗಿದೆ ಇಲ್ಲ ಅಂತ ಕೂಡ ತಿಳಿಸಿ ಕಮೆಂಟ್ಸಲ್ಲಿ. ನಮ್ಮ ಸೋಫಾ ಸೆಟ್ ನೋಡ್ರಿ ಫ್ರೆಂಡ್ಸ್, ಇದು ಬೆಡ್ ಅಂತಾರಲ್ಲ ಅದು ಇದು, ಅದ್ರ ಮೇಲಿನ ಬೆಡ್ಡು ಇದು ನೋಡಿ ಫ್ರೆಂಡ್ಸ್. ಇವಾಗ ಎಷ್ಟು ಚೆನ್ನಾಗಿದ್ದಾವೆ. ಇದು ಮಾಡಿಸಿದ್ದು ನೋಡಿ ಫ್ರೆಂಡ್ಸ್, ನಾವು ಸೊರಬದಲ್ಲಿ ಹೇಳಿ ಮಾಡಿಸಿರೋವಂಥ ಬೆಡ್ ಇದು. ಅದ್ರ ಹಿಂದೆ ನಾವು ತರಿಸಿದ್ವಿ, ಇಲ್ಲೇ ಶ್ರಾಳ್ಕೊಪ್ಪದ ಹತ್ರ ಹುಡುಗಣಿ ಅಂತ, ಅಲ್ಲಿ ತರಿಸಿದ್ವಿ ಫ್ರೆಂಡ್. ಅದು ಒಂದು ವರ್ಷನೂ ಬಾಳಿಕೆ ಬರಲಿಲ್ಲ ಫ್ರೆಂಡ್ಸ್. ತಗೊಂಡೋಗಿ ಇಂತಲಲ್ಲಿ ಒಗಾಸಿದ್ದೇವೆ ನೋಡಿ ಫ್ರೆಂಡ್ಸ್. ಅದು ಹೆಂಗಿತ್ತು ಅಂದರೆ ಅದರ ಒಳಗಡೆ ಚಪ್ಪಲಿದು ಏನು ಒಳಗಡೆ ಬೆಂಡಂತೆಪ್ಪ ಅದು ಹಾಕ್ತಾರಂತೆ. ಹೊರಗಡೆ ಮೆತ್ತಗಿದ್ದಕ್ಕೆ ನಮಗೆ ಒಳ್ಳೇದು ಹಂಗೆ ಹಿಂಗೆ ಅಂತ ಕೊಟ್ಬಿಟ್ರು.
ತಗೊಂಡಿದ್ರು ಒಂದು 5,000 ರೂಪಾಯಿನೇ. ಅದು ಸುಮಾರು 1 ವರ್ಷನೂ ಬಾಳಿಕೆ ಬರಲಿಲ್ಲ ಫ್ರೆಂಡ್ಸ್. ಅದು ತುಂಬ ಮೋಸ ಮಾಡಿಬಿಟ್ರು. ಅದಕ್ಕೆ ನೋಡಿ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಅವರು ಗೌಡ್ರ ಮನೆಯಲ್ಲಂತೆ ಅದು ಈ ಥರ ಮಾಡಿಸಿದ್ರಂತೆ. ಅದನ್ನು ನೋಡಿ ಅವ್ರನ್ನ ಕರ್ಕೊಂಡು ಹೋಗಿ ಇದನ್ನು ಮಾಡಿಸಿದ್ರು ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದ್ದಾವೆ ನೋಡಿ, ಅದ್ರ ಮೇಲೆ ಎಷ್ಟು ಚೆನ್ನಾಗಿ ಇದ್ದಾವೆ ಅಂತ. ಈ ಥರ ಎಷ್ಟು ಚೆನ್ನಾಗಿದ್ದಾವೆ, ತುಂಬ ಮೆತ್ತಗೂ ಕೂಡ ಇದ್ದಾವೆ ಫ್ರೆಂಡ್ಸ್. ಇವು ತುಂಬ ಒಳ್ಳೆ ಬಾಳಿಕೆ ಬರುತ್ತೆ, ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಅದು ಗೌಡ್ರ ಮನೆಯಲ್ಲಿ ಅವ್ರು ಮಾಡಿಸಿದ್ದು ನೋಡಿ ನಮಗೂ ಅದರ ಲಿಂಕ್ ಸಿಕ್ತು, ಅದೆಲ್ಲಿ ಅಂತ. ಅವ್ರು ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಇದು ಮಾಡೋಕ್ಕೆ ಹಾಕಿದ್ರು ನೋಡಿ. ತುಂಬ ಚೆನ್ನಾಗಿದ್ದಾವೆ ಇವು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾವಂತ ಒಂದು ಸುಮಾರು ದಿನವೇ ಕೊಟ್ಟಿದ್ದಾರೆ ಟೈಮಿಂಗು. ಅದರೊಳಗಡೆ ಏನಾದರೂ ವಾಪಸ್ ಕೊಡ್ರಿ ಅಂತ. ನಮಗೇನು ದೂರ ಅಲ್ಲಲ್ಲ ಸೊರಬ, ಅದಕ್ಕಾಗಿ ನಾವು ಕೂಡ ಮಾಡಿಸಿದ್ವಿ ನೋಡಿ ಫ್ರೆಂಡ್ಸ್. ಇದು ಒಂದು ಸತಿ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಸ್ಬೇಕಂತ, ಯಾಕಂದರೆ ಅದ್ರ ಮೇಲೆ ಕೂರಾಕೂ ಆಗ್ತಾ ಇರಲಿಲ್ಲ, ಅಷ್ಟು ಇದಾಗ್ತಿತ್ತು. ಅದಕ್ಕೆ ನಾವು 1 ತಿಂಗಳು 2 ತಿಂಗಳಾಯ್ತು ನೋಡಿ ಫ್ರೆಂಡ್ಸ್ ಇದನ್ನು ಮಾಡಿಸಿ. ತುಂಬ ಚೆನ್ನಾಗಿದೆ. ಸೊರಬದಲ್ಲೇ ಅಂದರೆ ದೊಡ್ಡ ಗೌಡನೇ ಇದೆ ಅಂತೆ ಅಲ್ಲಿ. ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಹಾಗೆ ನೋಡಿ ಫ್ರೆಂಡ್ಸ್, ಅದು ಒಂದು ಸಟ್ಟೆ ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ ಒಂದು ಸಟ್ಟೆ ಮಾಡಿಸ್ಬಿಟ್ಟು ನಾವು. ಇದು ಸೇರಿಲ್ಲ ಬಿಡಿ, ಬೇಕಿದ್ರೆ ಇವು ಏನಾದರೂ ಯಾವಾಗಾರ ವೇಸ್ಟ್ ಆದರೆ ಹಾಕೋಣಕ್ಕೆ ಬರುತ್ತೆ, ಇಲ್ಲಾಂದರೆ ಎತ್ತಿಟ್ರೆ ಅದ್ರದ್ದು ಕುರ್ಚೆ ಮಾಡಿಸ್ತಾರಲ್ಲ ಆವಾಗ ಇದನ್ನು ಹಾಕಕ್ಕೆ ಬರುತ್ತೆ ಅಂತ ಒಂದು ಸಟ್ಟೆ. ಇಲ್ಲ ಅಂದರೆ ನಮಗೆ ಇದಷ್ಟೇ ತಗೊಂತಿದ್ರೆ ದುಬಾರಿ ಆಗಿಬಿಡ್ತಿತ್ತು ಫ್ರೆಂಡ್ಸ್ ಇದು. ಅದಕ್ಕೆ ಸಟ್ಟಲ್ಲಾದರೆ ಚೀಪಾಗಿ ಬೀಳುತ್ತೆ, ಸ್ವಲ್ಪ ಚೀಪ್ ರೇಟ್ನಲ್ಲಿ ಅಂತ ಸಟ್ಟೆ ತಗೋಬಿಟ್ವಿ. ಪರವಾಗಿಲ್ಲ, ತುಂಬ ಚೆನ್ನಾಗಿದ್ದಾವೆ. ಕುಂತರೂ ಕೂಡ ತುಂಬ ಮೆತ್ತ ಕಾಣ್ತವೆ ಫ್ರೆಂಡ್ಸ್. ಇದು ಒಳ್ಳೆ ಇದ್ದಾವೆ ನೋಡಿ. ಮಿನ್ನು, ಮಿನ್ನು ಬಾ, ಕಾಣಿಸ್ತಿರ್ತಾರೆ ಬಿಟ್ಟೆ ಕೈ ಆಲ್ಡಾರ ನೋಡ್ರಿ. ಇವನು ಫ್ರಿಜ್ ಬಾಗಿಲು ತೆಗಿಯಂಗಿಲ್ಲ, ಅದೇನು ಇಟ್ಟಾರಂತೂ ನೋಡ್ತಾನೋ ಏನೋ. ಫ್ರಿಜ್ ಬಾಗಿಲು ತೆಗಿಯಂಗಿಲ್ಲ, ಹಾಗೆ ಕೆಳಗಡೆ ಬರ್ತಾನೆ ನೋಡ್ರಿ ಇವಾಗ. ದೇಖೆ ಮಿನ್ನು, ಕ್ಯಾ ಹೇ ಅದಕ್ಕೆ. ಇಲ್ಲಿ ಸ್ವಲ್ಪ ಹಾಲು ಇಟ್ಟಿದ್ದೀನಿ, ಅದಕ್ಕೆ ನಾನು ಫ್ರಿಜ್ ಬಾಗಿಲು ತೆಗ್ದು ಏನೂ ಮಾಡಂಗಿಲ್ಲ ನೋಡ್ರಿ. ಎಲ್ಲಿದ್ರೂ ಓಡ್ ಬಂದುಬಿಡ್ತಾನೆ. ಮಿನ್ನು दूध नता उनाए अब पिया ना बेटे, सुबह को पीगते मिन्नु. अम्मू अम्मू मिन्नु अम्मू सरको सरको बेटे, दरवाज़ा मुझ तू. कैसा होना था, कैसा होना था जी. मिन्नु बेटे हंसो हंच ನೋಡ್ರಿ ಹೆಂಗೆ ಕುಂದಿರ್ತಾನಂತ ಫ್ರಿಜ್ ಮೇಲೆ. ಅವನಿಗೆ ಕುಂದ್ರಾಕಿ ಒಂದು ಒಳ್ಳೆ ಜಾಗ ನೋಡ್ರಿ ನಮ್ಮ ಮಿನ್ನುಗಿದು. ನೋಡ್ರಿ ಯಾವ ಥರ ಫೋಸ್ ಕೊಟ್ಟು ಕುಂತಾನೆ ಅಂತ ಮೇಲ್ಗಡೆ. ಈ ಥರ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಅವನಿಗೆ ಕುಂದ್ರಾಕಿ. ರಾಜ ಕುಂತಂಗೆ ಕುಂದಿರ್ತಾನೆ ಹಂಗೆ. ಮಿನ್ನು ರಾಜ.